ಅಂತರ್ವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿ. ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ. ಇವತ್ತು ಒಂದು ವಿಶೇಷವಾದ ಪ್ರತಿಭೆಯನ್ನು ನಾವು ಪರಿಚಯಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಳುತ್ತಿರುವ ಹೊಸ ಪ್ರತಿಭೆ, ವೈದ್ಯಕೀಯ ಲೋಕದ ಪ್ರತಿಭೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅವರೇ ಡಾಕ್ಟರ್ ಸುಷ್ಮಿತಾ ಪಾಟೀಲ್ ಅವರಿದ್ದಾರೆ. ಅವರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ SBR ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಪಬ್ಲಿಕ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ವ್ಯಾಸಂಗ ಕೈಗೊಂಡು MBBS ಮುಗಿಸಿದ್ದಾರೆ. ಈಗ MD ಅಧ್ಯಯನ ಮಾಡಲು ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಂತಹ ಆಸಕ್ತಿ ಪಡೆದಿರುವ ಮತ್ತು ಸಮಾಜಕ್ಕೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಬೇಕು ಅಂತ ಮನದಿಚ್ಛೆಯನ್ನು ಇಟ್ಟುಕೊಂಡಿರುವ ಕುಮಾರಿ ಸುಷ್ಮಿತಾ ಪಾಟೀಲ್ ಅವರಿಗೆ ಅಂತರ್ವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇದೆ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ಮೇಡಮ್, ತಾವು ಮೊದಲು ಇಲ್ಲಿಗೆ ಬಂದಿದ್ದೀರಾ, ಈಗ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ತಮಗೆ? ಸರ್, ಶರಣರ ಆಶೀರ್ವಾದದಿಂದ ನಾನು ಇದೇ ಶರಣ ಬಸವೇಶ್ವರ ಸಂಸ್ಥೆಯಲ್ಲಿ ಓದಿ ಇಲ್ಲೇ ಒಂದು ಸರ್ತಿ 10ನೇ ತರಗತಿಯಲ್ಲಿ ಟಾಪರ್ ಆಗಿದ್ದಾಗ ಒಂದು ಸರ್ತಿ ಬಂದಿದ್ದೆ ಸರ್. ಫಸ್ಟ್ ಟೈಮ್ ಆವಾಗ ಬಂದಿದ್ದು. ಇದು ನನ್ನ 2ನೇ ಸರಿ ಬರ್ತಾ ಇರೋದು ಸರ್. ತುಂಬ ಹೆಮ್ಮೆ ಅನಿಸುತ್ತೆ ಸರ್ ಇದೇ ಸಂಸ್ಥೆಯಲ್ಲಿ ಓದಿ ಮತ್ತೆ ಇಲ್ಲಿ ಬರಲು. ತುಂಬ ಹೆಮ್ಮೆ ವಿಷಯ ಸರ್ ನನಗೆ. ಹೌದಲ್ಲ, SLCಲಿ ತಾವು ಟಾಪರ್ ಇದ್ದೀರಾ? ಹೌದು ಸರ್. ಓಹೋ, ಆವಾಗ ಇಲ್ಲಿಗೆ ಬಂದು ಕಾರ್ಯಕ್ರಮ ಮಾಡಿದ್ದೀರಿ? ಹೌದು ಸರ್. ಹೌದಲ್ಲ, ಮತ್ತೆ ಈಗ ಬಂದಿದ್ದೀರಿ. SLC ಮುಗಿದ ಮೇಲೆ PUC ಎಲ್ಲಿ ಮಾಡಿದ್ರಿ? PUC ಕೂಡ ನಾನು ಶರಣ ಬಸವೇಶ್ವರ ಸಂಸ್ಥೆಯಲ್ಲೇ ಮಾಡಿದ್ದೆ ಸರ್. ಅದಾದ ನಂತರ ನಂದು PUC ಸೆಕೆಂಡ್ ಇಯರ್ ಮುಗ್ದ ನಂತರ ನಾನು ಜಿಮ್ಸ್ ಕಾಲೇಜಲ್ಲಿ ನನ್ನ MBBS ಅನ್ನು ಮುಗಿಸಿದ್ದೇನೆ ಸರ್. ಮೇಡಮ್, ಈ MBBS ಅಲ್ಲಿ ಏನೇನು ಸಬ್ಜೆಕ್ಟ್ ಓದ್ತೀರ ತಾವು? ಸರ್, ಟೋಟಲ್ ಆಗಿ MBBS ಅಲ್ಲಿ 19 ಸಬ್ಜೆಕ್ಟ್ಸ್ ಇರುತ್ತೆ ಸರ್. ಹಾಂ ಸರ್. 5 ವರ್ಷದಲ್ಲಿ ಡಿವೈಡ್ ಆಗಿರುತ್ತೆ ಸರ್ ಇದು. ಫಸ್ಟ್ ಇಯರ್ 3 ಸಬ್ಜೆಕ್ಟ್ಸ್ ಓದ್ತೀವಿ ಸರ್. ಅದೇ ಥರ ಹಂತದಲ್ಲಿ ಓದ್ಕೊಂಡು ಬರ್ತೀವಿ ಸರ್. ನಂತರ 4 ವರ್ಷದ ಓದು ಮುಗಿದ ನಂತರ 1 ವರ್ಷ ನಾವು ಆಸ್ಪತ್ರೆಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಸೇವೆ ಮಾಡ್ತೀವಿ ಸರ್. 1 ವರ್ಷ. 1 ವರ್ಷ ಕಡ್ಡಾಯವಾಗಿ ಮಾಡ್ಬೇಕು? ಹಾಂ ಸರ್. ನಮ್ಮ ಸೀನಿಯರ್ ಡಾಕ್ಟರ್ಸ್ ಎಲ್ಲ ನೋಡಿ ಕಲ್ತ್ಕೊಂಡು ನಾವು ಕೂಡ ಸಹಾಯ ಮಾಡ್ತೀವಿ ಸರ್ ಎಲ್ಲ ಪೇಷಂಟ್ಸಿಗೆ. ನೀವು ಗೌರ್ಮೆಂಟ್ ಹಾಸ್ಪಿಟಲ್ 1 ವರ್ಷ ಮಾಡಿದ್ದೀರಾ? ಹಾಂ ಸರ್, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿದ್ದೀನಿ ಸರ್. ಯಾವ ವಿಭಾಗದಲ್ಲಿ? ಸರ್, ನಮಗೆ ಎಲ್ಲ ವಿಭಾಗದಲ್ಲೂ ಸ್ವಲ್ಪ ದಿನ ಪೋಸ್ಟ್ ಮಾಡಿರ್ತಾರೆ ಸರ್. ಒಂದೊಂದು ತಿಂಗಳು ಒಂದೊಂದು ವಿಭಾಗದಲ್ಲಿ ಮಾಡಿರ್ತಾರೆ ಸರ್. ಒಂದೊಂದು ತಿಂಗಳು ಒಂದೊಂದು ವಿಭಾಗ. ಹಾಂ ಸರ್. ಮೇಡಮ್, ಈಗ ಆಸ್ಪತ್ರೆ ಅಂದ ಮೇಲೆ ನಾನಾ ರೀತಿಯ ಕಾಯಿಲೆಯಿಂದ ಬಳಲುತ್ತಿರುವವರು ಇರ್ತಾರೆ, ರೋಗಿಗಳಿರ್ತಾರೆ, ಅವ್ರ ಜೊತೆಗೆ ಬಂದವರು ಇರ್ತಾರೆ, ಬಡವರು ಇರ್ತಾರೆ. ನೀವು ಅಲ್ಲಿ ಹೋಗಿ ಸೇವೆ ಮಾಡುವಾಗ ಏನು ಅನಿಸ್ತಿತ್ತು ತಮಗೆ? ಸರ್, ನಾನು ಮಾಡಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದ್ದರಿಂದ ಅಲ್ಲಿ ತುಂಬ ಬಡವರೇ ತುಂಬ ಜಾಸ್ತಿ ಬರ್ತಿದ್ರು ಸರ್. ಅವ್ರಿಗೆ ನಾವು ಟ್ರೀಟ್ ಮಾಡಿ ಅಂದರೆ ಚಿಕಿತ್ಸೆ ಪಡ್ಕೊಂಡ ತಕ್ಷಣ ಅವ್ರ ಮುಖದಲ್ಲಿರೋ ನಗು ಮತ್ತು ನಮಗೆ ಧನ್ಯವಾದ ಕೋರ್ತಿದ್ರಲ್ಲ ಸರ್, ಅದರಿಂದ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿತ್ತು ಸರ್. ತುಂಬ ಹೆಮ್ಮೆ ಅನಿಸ್ತಿತ್ತು ಸರ್, ನಾವು ಡಾಕ್ಟರ್ ಆಗಿದ್ದಕ್ಕೆ ಉಪಯೋಗ ಆಯಿತು ಅಂತ. ಓಹೋ, ಅಂದರೆ ಇದು ಒಂದು ವೈದ್ಯಕೀಯ ಸೇವೆ ಭಾಳ ಪವಿತ್ರವಾದಂಥ ಸೇವೆ ಅಂತೀರ? ಹೌದು ಸರ್, ತುಂಬ ಪವಿತ್ರವಾದ ಸೇವೆ ಸರ್. ಹೌದಲ್ರಿ? ಹಾಂ ಸರ್. ಹಾಂ. ಈಗ ತಾವು MBBS ಮುಗಿಸಿ ಈ MD ಅಧ್ಯಯನಕ್ಕಾಗಿ MD ಸೀಟಿಗಾಗಿ ಕಾಯ್ತಾ ಇದ್ದೀರಿ? ಹೌದು ಸರ್. 1 ವರ್ಷ ನಾನು ಎಕ್ಸಾಮ್ಗೋಸ್ಕರ ಸಿದ್ಧತೆಗೊಳಿಸ್ಕೊಳ್ತಿದ್ದೆ ಸರ್. ಅದಾದ ನಂತರ ಎಕ್ಸಾಮ್ ಕೊಟ್ಟು ಇವಾಗ ಕೌನ್ಸಿಲಿಂಗ್ ನಡೀತಿದೆ ಸರ್, ಅದಕ್ಕೆ ವೇಟ್ ಮಾಡ್ತಿದ್ದೀನಿ ಸರ್. ಕೌನ್ಸಿಲಿಂಗ್ ನಡೀತಾ ಇದೆ? ಹೌದು ಸರ್. ಓಹೋ, ಮುಂದೆ MD ಮಾಡಿದ್ರೆ ಯಾವ ವಿಭಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸರ್, ನಾನು ಪೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳ ತಜ್ಞರು ಆಗಬೇಕು ಅಂತ ಇಷ್ಟಪಡ್ತೀನಿ ಸರ್. ಮಕ್ಕಳ ತಜ್ಞರು? ಹಾಂ ಸರ್. ಇದನ್ನು ಆರಿಸ್ಕೋಬೇಕು ಅಂತ ಏನು ವಿಶೇಷ? ಯಾಕಿದ್ರ ಪ್ರಭಾವ ಏನು? ಸರ್, ಮಕ್ಕಳಂದರೆ ನನಗೆ ಮುಂಚೆಯಿಂದ ತುಂಬ ಇಷ್ಟ ಸರ್. ಅವ್ರಿಗೆ ಏನು ಕಷ್ಟ ಆಗುತ್ತೆ ಅವ್ರು ಹೇಳೋಕ್ಕಾಗಲ್ಲ ಸರ್. ಅವ್ರ ತಾಯಿಯಿಂದನೇ ಗೊತ್ತು ಮಾಡ್ಕೋಬೇಕು ಸರ್ ಏನು ಕಷ್ಟ ಆಗುತ್ತೆ ಅಂತ. ಅವ್ರಿಗೆ ಟ್ರೀಟ್ ಮಾಡಿದಾಗ ಅವ್ರ ಖುಷಿ, ಅವ್ರದ್ದು ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸರ್. ಮುಗ್ಧತೆ ನೋಡಿದರೆ ತುಂಬ ಖುಷಿ ಆಗುತ್ತೆ ಸರ್. ಮಕ್ಕಳಲ್ಲಿರುವ ಮುಗ್ಧತೆ ಹಾಗೆ ಉಳಿಸಬೇಕು ಅಂತ ಇದ್ದಾರೆ. ಅದನ್ನು ನೋಡಿ ಸಂತೋಷ ಪಡಬೇಕು ಅಂತ, ಅದಕ್ಕಾಗಿ ಈ ಮಕ್ಕಳ ತಜ್ಞರು ಆಗಬೇಕು ಅಂತ ಇವರ ಉದ್ದೇಶ ಇದೆ. ಮೇಡಮ್, ಈಗ ಇವತ್ತು ತಾವು ಅಂತರ್ವಾಣಿಯ ಮೂಲಕವಾಗಿ ನಮ್ಮ ಕೇಳುಗರಿಗೆ ಯಾವ್ಯಾವ ವಿಷಯದಲ್ಲಿ ಸಲಹೆ ಕೊಡಬೇಕು, ಯಾವ ವಿಷಯ ಕುರಿತು ಮಾತಾಡಬೇಕು ಅಂದ್ಕೊಂಡಿದ್ದೀರಿ? ಸರ್, ನಾನಿವತ್ತು ಕೋಲ್ಡ್ ವೇವ್ ಅಂದರೆ ಶೀತ ಗಾಳಿ ಬಗ್ಗೆ ಹಾಗೂ ಮತ್ತು ಇತ್ತೀಚೆಗೆ BP ಅಂದರೆ ರಕ್ತದೊತ್ತಡ ಜಾಸ್ತಿ ಆಗ್ತಿರೋದ್ರಿಂದ ಇವೆರಡು
ಟಾಪಿಕ್ ಬಗ್ಗೆ ನಾನು ಮಾತನಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಮೊದಲು ಯಾವ್ದು ತಗೊಳ್ತೀರಾ ಸರ್? ಮೊದಲು ಚಳಿಗಾಲ ಇರೋದ್ರಿಂದ ಅದು ಕೋಲ್ಡ್ ವೇವ್ ಬಗ್ಗೆ ಮಾತಾಡೋಣ ಸರ್. ಹಾಂ, ಹೇಳಿ ಮೇಡಮ್. ಇದರಲ್ಲಿ ಚಳಿಗಾಲ ಈ ವರ್ಷ ಅಂತೂ ಚಳಿ ಹೆಚ್ಚು ಇದೆ. ಹೌದು ಸರ್. ಕಲಬುರಗಿಯಲ್ಲಿ ಯೂಶ್ವಲಿ ನಾವು ಬಿಸಿಲೇ ನೋಡಿದ್ದೀವಿ ಸರ್. ಆದರೆ ಇತ್ತೀಚೆಗೆ ಹವಾಮಾನ ತುಂಬ ಬದಲಾಗ್ತಿದೆ ಸರ್. ಕೆಲವೇ ತಿಂಗಳಲ್ಲಿ ನಾವು ಮಳೆಗಾಲ ತುಂಬ ನೋಡಿದ್ವಿ ಸರ್. ಇವಾಗ ಚಳಿ ಕೂಡ ತುಂಬ ಜಾಸ್ತಿ ಆಗ್ತಿದೆ ಸರ್. ಇದು ಚಳಿಗಾಲ ಆರಂಭವಾಗಿದೆ ಸರ್. ಈ ಸಲ ಹೆಚ್ಚು ಚಳಿಯಾಗಿದ್ದು ಜನರಿಗೆ ಕಾಡುವ ಆತಂಕ ಭಾಳ ಇದೆ ಸರ್ ಈ ಸರ್ತಿ. ಶೀತ ಗಾಳಿ ಅಂದರೆ ಕೋಲ್ಡ್ ವೇವಲ್ಲಿ ಕಾಯಿಲೆಗಳು ಬರುವ ಆತಂಕ ಜಾಸ್ತಿ ಆಗ್ತಿದೆ ಸರ್. ಕೋಲ್ಡ್ ವೇವ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸರ್. ಯೂಶ್ವಲಿ ಟೆಂಪ್ರೇಚರ್ ಹೆಂಗಾಗುತ್ತೆ ಅಂದರೆ ಯೂಶ್ವಲಿ ಗ್ರ್ಯಾಜುವಲ್ ಆಗಿ ಸ್ಲೋ ಡೌನ್ ಆಗಿ ಚಳಿ ಆಗುತ್ತೆ ಸರ್. ಫಸ್ಟ್ ತುಂಬ ಬಿಸಿಲಾದ್ಮೇಲೆ ಗ್ರ್ಯಾಜುವಲ್ ಆಗಿ ಸ್ಲೋ ಡೌನ್ ಆಗಿ ಕೋಲ್ಡ್ ಆಗುತ್ತೆ ಸರ್. ಬಟ್ ದಿಸ್ ಕೋಲ್ಡ್ ವೇವ್ ಅಂದರೆ ಏನಂದರೆ ಸಡನ್ ಆಗಿ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ ಸರ್. ಇದರಿಂದ ಬಾಡಿ ಟೆಂಪ್ರೇಚರ್ ಕೂಡ ಸಡನ್ ಆಗಿ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಇದರಿಂದ ತುಂಬ ಕಾಯಿಲೆಗಳು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದ್ರ ಬಗ್ಗೆ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಯಾರಿಗೆ ಇದರಿಂದ ಸಮಸ್ಯೆ ಆಗುತ್ತೆ, ಇದೆಲ್ಲ ತಿಳ್ಕೊಳ್ಳೋದು ತುಂಬ ಮುಖ್ಯ ಸರ್. ಹೌದಲ್ರಿ? ಹಾಂ ಸರ್. ಬಹಳ ಒಳ್ಳೆಯದು. ಅಂದರೆ ಇದ್ದಕ್ಕಿದ್ದಂಗೆ ಬಹಳ ಗಾಳಿ ಬಿಟ್ಟಾಗ, ಬಹಳ ತಂಪಿದ್ದಾಗ ಮನುಷ್ಯನ ಶರೀರವು ಕೂಡ ಬಹಳ ತಂಪಾಗುತ್ತೆ ಅಂತೀರಿ. ಹೌದು ಸರ್. ಟೆಂಪರೇಚರ್ ಕಡಿಮೆ ಆಗ್ತದೆ. ಹೌದು ಸರ್. ಅದರಿಂದ ನಾವು ಶೀತ ಆಗ್ಬೋದು, ವೈರಲ್ ಫೀವರ್ ಆಗ್ಬೋದು, ಮತ್ತು ಹೈಪೋಥರ್ಮಿಯಾ ಅಂತ ಹೇಳ್ತೀವಿ ಸರ್ ಇಂಗ್ಲೀಷಲ್ಲಿ. ಅದೆಲ್ಲ ಆಗೋ ಸಾಧ್ಯತೆ ಇದೆ ಸರ್. ಹೈಪೋಥರ್ಮಿಯಾ ಅಂದರೆ ತುಂಬ ಡೇಂಜರಸ್ ಸರ್. ಅದು ಆಗದೇ ಥರ ಏನು ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಸರ್. ಹೇಳಿ ಮೇಡಮ್. ಮೊದಲಿಗೆ ಯಾರಿಗೆ ತುಂಬ ಇದರಿಂದ ಸಮಸ್ಯೆ ಆಗ್ತಿದೆ ಅನ್ನೋದು ಹೇಳ್ತೀನಿ ಸರ್. ಎಲ್ರಿಗೂ ಇದು ಸಮಸ್ಯೆ ಕೊಡುತ್ತೆ ಸರ್. ಆದರೆ ಸ್ವಲ್ಪ ಗುಂಪುಗಳಿದ್ದಾವೆ, ಅದಕ್ಕೆ ತುಂಬ ಜಾಗೃತಿಯಿಂದ ನೋಡ್ಕೊಳ್ಬೇಕು ಸರ್. ಫಸ್ಟು ಮಕ್ಕಳು ಸರ್. ಮಕ್ಕಳು ಅಂದರೆ ಶಿಶುಗಳಾಗಿರ್ಬೋದು, ಮತ್ತು 5 ವರ್ಷಕ್ಕಿಂತ ಒಳಗಡೆ ಇರುವ ಮಕ್ಕಳಿಗೆ ಇದರಿಂದ ತುಂಬ ಸಮಸ್ಯೆ ಆಗುತ್ತೆ ಸರ್. ಯಾಕಂದರೆ ಅವ್ರದ್ದು ಬಾಡಿ ಟೆಂಪ್ರೇಚರ್ ಬೇಗ ಕಡಿಮೆ ಆಗಿಬಿಡುತ್ತೆ ಸರ್ ಚಳಿಗಾಳಿಯಿಂದ. ಮತ್ತು ವೃದ್ಧರು ಸರ್. ವೃದ್ಧರು 60 ವರ್ಷಕ್ಕಿಂತ ಮೇಲೆ ಇರೋರಿಗೆ ಅವ್ರದ್ದು ಬಾಡಿ ಟೆಂಪ್ರೇಚರ್ ಆಲ್ರೆಡಿ ಕಡಿಮೆ ಇರುತ್ತೆ, ಅವರಿಗೂ ಕೂಡ ತುಂಬ ಸಮಸ್ಯೆ ಆಗುತ್ತೆ ಸರ್. ಮತ್ತು ಇವಾಗ ಹೊರಗಡೆ ಆಚೆ ಕೆಲಸ ಮಾಡ್ತಿರೋ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಮತ್ತು ಬೀದಿ ಮೇಲೆ ವ್ಯಾಪಾರ ಮಾಡುವಂಥವರಾಗಿರ್ಬೋದು, ಅವರಿಗೂ ಕೂಡ ಇದರಿಂದ ತುಂಬ ಕಾಯಿಲೆ ಬರೋ ಸಾಧ್ಯತೆ ಇದೆ ಸರ್. ಮತ್ತು ಯಾರಿಗಾದರೂ ಹೃದಯ ಸಮಸ್ಯೆ ಇರ್ಬೋದು, ಮತ್ತು ರಕ್ತದೊತ್ತಡ ಇರ್ಬೋದು, ಹಾಗೆ ಮಧುಮೇಹ ಕಾಯಿಲೆ ಇದ್ದವರಿಗೆ ಅವರಿಗೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಇವರಲ್ಲಿ ರಕ್ತ ಸಂಚರಣೆ ಕಡಿಮೆ ಆಗುತ್ತೆ ಸರ್ ಚಳಿಗಾಳಿಯಿಂದ. ಹಾಂ ಸರ್. ಮತ್ತು ಇದು ಚಳಿಗಾಳಿಯ ಲಕ್ಷಣ ಇರುತ್ತೆ ಸರ್. ಅಂದರೆ ಈ ಕಾಯಿಲೆ ಬಂದರೆ ಏನೇನು ಲಕ್ಷಣಗಳು ನೋಡ್ಬೋದು ನಾವು, ಏನು ಲಕ್ಷಣ ನಾವು ಆಸ್ಪತ್ರೆಗೆ ಹೋಗ್ಬೋದು. ಕೆಲವು ಲಕ್ಷಣಗಳಿವೆ ಸರ್. ಅದರಲ್ಲಿ ಫಸ್ಟ್ ಲಕ್ಷಣ ಅಂದರೆ ನಡುಗೋದು ಸರ್. ಇವಾಗ ಚಳಿ ಆದಾಗ ಹೇಗೆ ನಡುಗು ಬರುತ್ತೆ, ಆ ಥರ ತುಂಬ ನಡುಗು ಬಂದರೆ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ. ಹೌದಲ್ಲ? ಹಾಂ ಸರ್. ಓಹೋ. ಮತ್ತು ಕೈಕಾಲುಗಳೆಲ್ಲ ಗಟ್ಟಿ ಆಗಿಬಿಡುತ್ತೆ ಸರ್. ಕೈಕಾಲೆಲ್ಲ ಗಟ್ಟಿ ಆದಾಗ ಇದರಿಂದ ರಕ್ತ ಸಂಚರಣೆ ತುಂಬ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇದು ಕೂಡ ವರಿ ಮಾಡುವಂಥ ವಿಚಾರ. ಮತ್ತು ತುಟಿಗಳು ತುಂಬ ಚಳಿ ಆದರೆ ನೀಲಿ ಬಣ್ಣ ಆಗಿಬಿಡುತ್ತೆ ಸರ್. ಮತ್ತು ಮಾತನಾಡಲು ಕಷ್ಟ ಆದರೆ ಅಥವಾ ಅಜಾಗರೂಕತರಾದರೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಸರ್. ಇದೆಲ್ಲ ಲಕ್ಷಣಗಳು ಸರ್. ಹೈಪೋಥರ್ಮಿಯಾ ಅಂತ ಏನು ಹೇಳ್ತೀವಿ, ಅದರದೆಲ್ಲ ಲಕ್ಷಣಗಳು ಸರ್ ಇವೆಲ್ಲ. ಹಾಂ ಸರ್. ಇದಕ್ಕೆ ಇಂಥದ್ದೆಲ್ಲ ಲಕ್ಷಣಗಳು ಕಂಡು ಬಂದಾಗ ಮುಂದೆ ಇದಕ್ಕೆ ಏನು ಮಾಡಬೇಕು ಮೇಡಮ್ ಎಲ್ಲ ಪರಿಹಾರ? ಸರ್, ಏನಾದರೂ ಎಮರ್ಜೆನ್ಸಿ ಇದ್ದರೆ, ಅಂದರೆ ತುರ್ತು ಏನು ಮಾಡ್ಬೋದು ನಾವು ಅಂತಂದರೆ, ಯಾರಾದರೂ ಚಳಿಯಲ್ಲಿ ಆಚೆ ಬಿದ್ದಾಗ ನಾವು ಅವ್ರ ತಕ್ಷಣ ತಂದು ಒಂದು ಬಿಸಿಯಾದ ರೂಮಿಗೆ ಕರ್ಕೊಂಡು ಬರ್ಬೇಕು ಸರ್. ಹಾಸಿಗೆ ಹಾಸಿ, ಅವ್ರು ಏನಾದರೂ ಒದ್ದೆ ಬಟ್ಟೆ ಇದ್ದರೆ ಒದ್ದೆ ಬಟ್ಟೆ ಎಲ್ಲ ಬಿಚ್ಚಿ ಅವ್ರಿಗೆ ಬಿಸಿಯಾದ ಬಟ್ಟೆ ಹಾಕಿ, ಮತ್ತು ಏನಾದರೂ ಬಿಸಿಯ ಪಾನೀಯ ಕೊಡಬೇಕು ಸರ್. ಅದಾದ ನಂತರ ಕೂಡ ಅವ್ರು ಇಂಪ್ರೂವ್ ಆಗಿಲ್ಲ ಅಂತಂದರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಸರ್. ಅದು ಬಿಟ್ಟರೆ ನಾವು ಮನೆಯಲ್ಲಿ ಏನೇನು ಮಾಡ್ಬೋದು, ನಾವು ಮನೆಯಲ್ಲಿ ಹೇಗೆ ನಮ್ಮನ್ನು ಕಾಪಾಡ್ಕೋಬೇಕು, ಮಕ್ಕಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸರ್. ಒಂದು, ನಾವು ಯೂಶ್ವಲಿ ಡೈಲಿ ಏನು ಹಾಕ್ತೀವಿ ಅಂದರೆ ಒಂದು ಶರ್ಟು ಒಂದು ಪ್ಯಾಂಟ್ ಹಾಕಿರ್ತೀವಿ ಸರ್, ಅಷ್ಟೇ. ಆದರೆ ಈ ಚಳಿಗಾಲದಲ್ಲಿ ನಾವೇನು ಮಾಡಬೇಕಂದ್ರೆ ಲೇಯರಿಂಗ್ ಅಂತ ಏನು ಹೇಳ್ತೀವಿ, ಅಂದರೆ ಪದರುಗಳು 2ರಿಂದ 3 ಪದರುಗಳು ಬಟ್ಟೆ ಹಾಕಬೇಕು ಸರ್. ನಾವು 2ರಿಂದ 3 ಪದರಗಳು ಬಟ್ಟೆ ಹಾಕಿ ಮೇಲೆ ಕೋಟ್ ಹಾಕಿ ಶಾಲ್ ಎಲ್ಲ ಹಾಕ್ಕೊಂಡು ಬೆಚ್ಚಗೆ ಇರಬೇಕು ಸರ್. ಸಾಕ್ಸ್ ಮತ್ತು ಕೈಯಲ್ಲಿ ಗ್ಲೌಸ್ ಹಾಕ್ಕೋಬೇಕು ಸರ್. ಕಿವಿ ಮುಚ್ಕೊಳ್ಳೋಕ್ಕೆ ಮಫ್ಲರ್ಸ್ ಆ ಥರ ಎಲ್ಲ ಬಂದು ಬಟ್ಟೆ ತುಂಬ ಮುಖ್ಯ ಆಗುತ್ತೆ ಸರ್.
ಮತ್ತು ಇನ್ನೊಂದೇನೆಂದರೆ ಬಿಸಿ ಆಹಾರ ಸೇವನೆ ಮಾಡ್ಬೇಕು ಸರ್. ಸೂಪ್ ಆಗಿರ್ಬೋದು, ಮತ್ತು ಬಿಸಿ ಸಾರು ಆಗಿರ್ಬೋದು, ಗಂಜಿ ಆಗಿರ್ಬೋದು, ಎಲ್ಲ ಬಿಸಿ ಆಹಾರ ಸೇವನೆ ಮಾಡ್ಬೇಕು ಸರ್. ಮಾಡಬೇಕಾ? ಹಾಂ ಸರ್. ಮತ್ತು ತುಂಬ ಜನರಿಗೆ ಇದು ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಕುಡಿಯೋ ಅಭ್ಯಾಸ ತುಂಬ ಇರುತ್ತೆ ಸರ್. ಆದರೆ ಚಳಿಗಾಲದಲ್ಲಿ ಅದೆಲ್ಲ ಮಾಡಬಾರ್ದು. ಉಗುರು ಬೆಚ್ಚನೆ ಆದ ನೀರು ಕುಡಿಯೋದು ತುಂಬ ಯೂಸ್ಫುಲ್ ಆಗುತ್ತೆ ಸರ್ ಚಳಿಗಾಲದಲ್ಲಿ. ಹೌದಲ್ಲ? ಹಾಂ ಸರ್. ಓಹೋ. ಮತ್ತು ಏನಾದರೂ ಒದ್ದೆ ಆದ ಬಟ್ಟೆ ಇದ್ದರೆ ತಕ್ಷಣ ಬಿಚ್ಚಬೇಕು ಸರ್. ಯಾಕಂದರೆ ಒದ್ದೆ ಬಟ್ಟೆ ಇದ್ದರೆ ನಮಗೆ 3 ಪಟ್ಟು ಇನ್ನೂ ಜಾಸ್ತಿ ಚಳಿಯಾಗಿ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗೋ ಸಾಧ್ಯತೆ ಇದೆ ಸರ್. ಮತ್ತು ಮನೆಯೆಲ್ಲ ವಾತಾವರಣ ಎಲ್ಲ ಬಿಸಿಯಾಗಿಡಲು ಪ್ರಯತ್ನಿಸಬೇಕು ಸರ್. ಎಲ್ಲ ವಿಂಡೋಸ್ ಮುಚ್ಚಬೇಕು. ಮತ್ತು ಅವಶ್ಯಕತೆ ಇದ್ದರೆ ಹೀಟರ್ ಬಳಸಬೇಕು ಸರ್. ಮನೆಯಲ್ಲಿ ಅವಶ್ಯಕತೆ ಇದ್ದರಷ್ಟೇ ಹೀಟರ್ ಬಳಸಬೇಕು ಸರ್. ಮತ್ತು ಆಚೆ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಸರ್. ಬೆಳಗಿನ ಜಾವ ಅಥವಾ ಸಂಜೆಯಲ್ಲಿ ಆಚೆ ಹೋಗೋದು ಕಡಿಮೆ ಮಾಡಬೇಕು ಸರ್. ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಬೆಳಗಿನ ಜಾವ ಮತ್ತು ಸಂಜೆಯಲ್ಲಿ ಹೋಗ್ಬೋದು ಆಚೆ. ಮತ್ತು ಇವಾಗ ರೋಡಲ್ಲಿ ತುಂಬ ಜನರು ಬಟ್ಟೆ ಇರಲಾರ್ದೆ ಮಲ್ಕೊಂಡಿರ್ತಾರೆ ಸರ್. ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡ್ಬೇಕು ಸರ್. ನಾವು ನಮ್ಮ ಹಳೆ ಬಟ್ಟೆ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು ಅವ್ರಿಗೆ ಕೊಡೋದ್ರಿಂದ ಅವರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಸರ್. ಮೇಡಮ್, ಈ ಸಂದರ್ಭದಲ್ಲಿ ಯಾವ ರೀತಿಯ ಉಡುಪುಗಳನ್ನು ಧರಿಸಬೇಕು? ಬಟ್ಟೆ ಯಾವ ರೀತಿ ಇರಬೇಕು ನಾವು ಹಾಕ್ಕೊಳ್ತಕ್ಕಂಥ? ನಾವು ಯೂಶ್ವಲಿ ವುಲನ್ ಸ್ವೆಟರ್ಸ್ ಏನಿರ್ತಾವಲ್ಲ ಸರ್, ಮುಂಚೆಯಿಂದನೂ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಅಜ್ಜಿ ತಾತ ಆಗಿರ್ಬೋದು, ಎಲ್ಲರೂ ಅದೇ ಥರ ಕೋಲ್ಡ್ ಟೆಂಪ್ರೇಚರ್ ಇದ್ದಾಗ ಆ ಥರ ನೀವು ಹಾಕ್ಕೊಂಡಿದ್ದೀರಲ್ಲ ಸರ್, ಆ ಥರ ಹಾಕ್ಕೋಬೇಕು ಸರ್. ಅದೇ ಒಂದೇ ಪದ್ರು ಬಟ್ಟೆ ಹಾಕೋಬಾರ್ದು ಸರ್. 2-3 ಪದ್ರಗಳ ಬಟ್ಟೆ ಹಾಕೋಬೇಕು ಸರ್. ಹಾಕೊಂಡ್ರೆ ಎಷ್ಟೋ ತಡೆಗಟ್ಟಬಹುದು ಅಂತೀರಿ? ಆಲ್ಮೋಸ್ಟ್ ಇದರಿಂದ ಮನೇಲಿದ್ದು ಇದು ಇದ್ರೆ ಆಲ್ಮೋಸ್ಟ್ ಫುಲ್ 99% ತಡೆಗಟ್ಬೋದು ಸರ್. ಈ ಸಂದರ್ಭದಲ್ಲಿ ನೀರು ಹೇಗೆ ಕುಡಿಬೇಕು ಮೇಡಮ್? ನೀರಿನ ಪಾತ್ರ ಏನಿದೆ? ನೀರಿನ ಪಾತ್ರ ಅದೇ ಸರ್, ನಾವು ತಣ್ಣಗಿನ ನೀರು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ಸರ್. ಉಗುರು ಬೆಚ್ಚನ ನೀರು ಕುಡಿದ್ರೆ ತುಂಬ ಉಪಯೋಗ ಆಗುತ್ತೆ ಸರ್. ಉಗುರು ಬೆಚ್ಚನ ನೀರು ಆಗಿಲ್ಲ ಅಂದರೂ ಕೂಡ ನಾರ್ಮಲ್ ನೀರು ಕುಡಿಬೇಕು ಸರ್. ತಣ್ಣ ನೀರು ಮಾತ್ರ ಅವಾಯ್ಡ್ ಮಾಡಬೇಕು ಸರ್. ಕೇಳ್ತಾ ಇದ್ದೀರಾ ಅಂತರ್ವಾಣಿ? ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಈ ತಣ್ಣಗಿರ್ತಕ್ಕಂಥ ನೀರು ಇದನ್ನು ಅವಾಯ್ಡ್ ಮಾಡಬೇಕು, ಫ್ರಿಡ್ಜ್ ವಾಟ್ರು ಇತ್ಯಾದಿ ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಇದ್ದಾರೆ. ಉಗುರು ಬೆಚ್ಚನೆಯ ನೀರು ಕುಡಿಬೇಕು, ಉಗುರು ಬೆಚ್ಚಗಿನ ನೀರು ಕುಡಿಬೇಕು. ಮೇಡಮ್, ಇದೇ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಆಹಾರ ಯಾವ ರೀತಿ ಇರಬೇಕು? ಆಹಾರ ಕೂಡ ಅದೇ ಸರ್, ಬೆಚ್ಚನೆಯ ಆಹಾರ, ಅವಾಗೇ ಮಾಡಿರೋ ಆಹಾರನ ಸೇವಿಸಬೇಕು ಸರ್. ಯೂಶ್ವಲಿ ಇವಾಗಿಂದ ಟ್ರೆಂಡ್ ಪ್ರಕಾರ ಹೇಗೆ ಮಾಡ್ತಾರೆ ಅಂದರೆ, ಬೆಳಗ್ಗೆ ಏನೋ ಮಾಡಿರ್ತಾರೆ, ಫ್ರಿಜ್ಜಲ್ಲಿಟ್ಟು ಮತ್ತೆ ಅದನ್ನೇ ಬಿಸಿ ಮಾಡಿ ತಿಂತಾರೆ ಸರ್. ಅದಕ್ಕಿಂತ ಅವಾಗೇ ಮಾಡಿರೋ ಆಹಾರ, ಬಿಸಿ ಆಹಾರನ ಸೇವಿಸಬೇಕು ಸರ್. ಬಿಸಿ ಆಹಾರ ಹಾಂ ಸರ್ ಸೇವಿಸಬೇಕು. ಹೌದು ಸರ್. ಈ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಯಾವ ಕಾಳಜಿ ಮೇಡಮ್? ಮಕ್ಕಳು ಅವರಿಗೆ ತುಂಬಾ ಕೇರ್ ತಗೋಬೇಕಾಗುತ್ತೆ ಸರ್. ಹುಟ್ಟಿದ ಮಕ್ಕಳಿಗೆ ನಾವು ಕಾಂಗ್ರೂ ಮದರ್ ಕೇರ್ ಅಂತ KMC ಅಂತ ಮಾಡ್ಬೋದು ಸರ್. ಅಂದರೆ ಅವ್ರನ್ನ ನಮ್ಮ ಎದೆ ಮೇಲೆ ಇಟ್ಕೋಬೇಕು ಸರ್. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರಬೇಕು. ಎದೆ ಮೇಲೆ ಕಪ್ಪೆ ಫ್ರಾಗ್ ಪೊಸಿಷನ್ ಥರ ಕೂಡಿಸ್ಕೋಬೇಕು ಸರ್. ಕೂಡಿಸ್ಕೊಂಡು ಅವರಿಗೆ ಫುಲ್ ಕವರ್ ಮಾಡಬೇಕು ಸರ್. ಇದರಿಂದ ಅವ್ರ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಸರ್. ಆ್ಯಂಡ್ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಅದಕ್ಕೆ ಸಂಜೆ ಹೊತ್ತು ಭಾಳ ಹೋಗ್ತಾರೆ ಸರ್. ಅವರಿಗೆಲ್ಲ ಸ್ವಲ್ಪ ಸಂಜೆ ಹೊತ್ತು ಹೊರಗಡೆ ಬಿಡಬಾರ್ದು ಸರ್. ಅವರಿಗೆಲ್ಲ ಫುಲ್ ಮಫ್ಲರ್ ಎಲ್ಲ ಹಾಕಿ, ಸಾಕ್ಸ್, ಕೈ ಗ್ಲೌಸ್ ಎಲ್ಲ ಹಾಕಿ ಅವ್ರಿಗೆಲ್ಲ ಪ್ರೊಟೆಕ್ಷನ್ ಮಾಡಬೇಕು ಸರ್. ಈಗ ಮೇಡಮ್, ಈಗ ಮಕ್ಕಳು ಅಂದಮೇಲೆ ಶಾಲೆಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಏನಾದರೂ ಒಬ್ಬರಿಂದ ಒಬ್ಬರಿಗೆ ರೋಗಗಳು ಅಂಟಬಹುದಾ? ಸಾಂಕ್ರಾಮಿಕ ರೋಗಗಳು ಆ ರೀತಿ? ಹೌದು ಸರ್. ಇದು ಏನು ಶೀತ ಏನು ಹೇಳ್ತೀವಿ, ಸೋರ್ ಥ್ರೋಟ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡೋ ಚಾನ್ಸಸ್ ತುಂಬ ಇದೆ ಸರ್. ಅದಕ್ಕೆ ನಾವು ಯಾವಾಗಲೂ ಹೈಜೀನ್ ಮೇಂಟೈನ್ ಮಾಡಬೇಕು ಸರ್. ಮಕ್ಕಳಿಗೆ ಚೆನ್ನಾಗಿ ಕೈ ತೊಳೆದು, ಕಾಲು ತೊಳೆದು ಎಲ್ಲ ಸ್ಕೂಲಿಂದ ಬಂದ ತಕ್ಷಣ, ಹೋದ ತಕ್ಷಣ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಸರ್. ಏನಾದರೂ ಆ ಥರ ಇದ್ದರೆ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋದು ಒಳ್ಳೆಯ ಯೋಚನೆ ಸರ್. ಆ ಥರದ್ದು ಏನಾದ್ರು ಇದ್ದರೆ ಇದು ಆ್ಯಂಟಿಬಯೋಟಿಕ್ ಶುರು ಮಾಡಿ ಸರ್. ಮನೇಲಿ ಯಾರಾದರೂ ವೈದ್ಯರಿದ್ದರೆ ಅವ್ರಿಗೆ ಕೇಳಿ ಮಾಡ್ಬೋದು ಸರ್. ಇಲ್ಲಾಂದರೆ ಆಸ್ಪತ್ರೆಗೆ ಹೋಗಿ ಸ್ಟಾರ್ಟ್ ಮಾಡೋದು ಒಳ್ಳೆ ವಿಚಾರ ಸರ್. ಹೌದಲ್ರಿ? ಹಾಂ ಸರ್. ಮೇಡಮ್, ಈಗ ಹಿರಿಯರ ಬಗ್ಗೆ ಹೇಗೆ? ಪಾಪ ವಯಸ್ಸಾಗಿರ್ತದೆ, ಅವ್ರ ಬಗ್ಗೆ ಯಾವ ರೀತಿ ಕಾಳಜಿ ತಗೋಬೇಕು? ಇಂಥ ಚಳಿ ಕೊರಿತಕ್ಕಂಥ ಚಳಿಯಲ್ಲಿ ಹಿರಿಯರ ಬಗ್ಗೆ ಯಾವ ರೀತಿ ಕಾಳಜಿ? ಹಿರಿಯರ ಬಗ್ಗೆ ಅದೇ ಸರ್, ನಾವು ಅವರಿಗೆ ಚೆನ್ನಾಗಿರೋ ಹಾಸಿಗೆ ಕೊಟ್ಟು ಅವ್ರಿಗೆ ಯಾವಾಗಲೂ ಅವ್ರಿಗೆ ನೋಡ್ಕೊತಾನೆ ಇರಬೇಕು ಸರ್. ಅವರಿಗೆ ಅಂದರೆ ಇರಿಟೇಷನ್ ಆಗಿ ಅವ್ರು ತೆಗಿಬೋದು ಸರ್. ಅದನ್ನು ನಾವು ಅಂದರೂ ಕಾನ್ಸ್ಟೆಂಟಾಗಿ ಅವ್ರ ಹತ್ರ ಕೂತ್ಕೊಂಡು ಅವ್ರಿಗೆ ಹೇಳಿ ಅವರಿಗೆ ಹಾಸಿಗೆ ಕೊಟ್ಟು ಮತ್ತು ಸ್ವೆಟರ್ ಎಲ್ಲ ತೊಡಿಸಿ ಮಲಗಿಸ್ಬೇಕು ಸರ್. ಹೌದಲ್ರಿ? ಹಾಂ ಸರ್. ಹಿರಿಯರ ಬಗ್ಗೆ ಹೌದು ಸರ್. ಅವರಿಗೆ ಮೃದುವಾದ ಆಹಾರ ಕೊಡಬೇಕು. ಹೌದು ಸರ್. ಬಿಸಿ ಆಹಾರ ಕೊಡಬೇಕು. ಮತ್ತು ನೀವು ಹೇಳ್ದಂಗೆ
ಮಲ್ಕೊಳ್ಳುವಾಗ ಅವ್ರಿಗೆ ಸ್ವೆಟ್ರು ಹೌದು ಇದೆಲ್ಲ ಹಾಕಿಸಿ ಮಲಗಿಸ್ಬೇಕು ಅಂತ. ಹೌದು ಸರ್. ಹೌದಲ್ರಿ? ಹಾಂ ಸರ್. ಭಾಳ ಒಳ್ಳೆಯದಾಯಿತು, ಭಾಳ ಸಂತೋಷ. ಈ ಸಂದರ್ಭದಲ್ಲಿ ಮೇಡಮ್ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಏನು ತೊಂದರೆ ಆಗ್ಬೋದು? ಹೆಣ್ಣು ಮಕ್ಕಳಿಗೆ ಸರ್ ಅದೇ ಸರ್, ಜನರಲ್ ಪಾಪ್ಯುಲೇಷನಿಗೆ ಏನಾಗುತ್ತೆ ಅದೇ ತೊಂದರೆ ಆಗುತ್ತೆ ಸರ್. ಇವಾಗ ಏನು ಹೆಣ್ಮಕ್ಳಿಗೆ ಅಂತ ಸಪ್ರೇಟಾಗಿ ಏನು ಆ ಥರದ್ದೇನು ಆಗಂಗಿಲ್ಲ ಸರ್. ಸೊ ಅವರು ಕೂಡ ಜನರಲ್ ಪಾಪ್ಯುಲೇಷನ್ ಏನು ಮೆಜರ್ಸ್ ತೊಗೋತಾರೋ ಅದೇ ತೊಗೊಂಡ್ರೆ ಸಾಕು ಸರ್, ಅಷ್ಟೇ. ಈಗ ಮೇಡಮ್ ಇನ್ನು ಮುಂದೆ ಈ ಬಿ ಪಿ ಬಗ್ಗೆ ಏನು ಹೇಳ್ತಿರ್ತಾವೆ? ಅನೇಕರಿಗೆ ಈಗೆಲ್ಲ ಶುಗರು, ಬಿ ಪಿ ಇದೆಲ್ಲ ಕಾಮನ್ ಆಗಿದೆ. ಈ ಬಿ ಪಿ ನಾರ್ಮಲ್ ಬಿ ಪಿ ಅಂದರೆ ಏನು, ಎಷ್ಟು? ಅದು ಬಿ ಪಿ ಹೈಪರ್ ಬಿ ಪಿ ಅಂತಂದ್ರೆ ಎಷ್ಟು? ಈ ಬಿ ಪಿ ಅಂದರೆ ಏನಿದು ಮೊದಲ ಬಾರಿಗೆ ಇದು? ಹಾಂ ಸರ್, ಫಸ್ಟು ಬಿ ಪಿ ಅಂದರೆ ಏನಂತ ತಿಳ್ಕೊಳ್ಳೋಣ ಸರ್. ಎಸ್. ಇವಾಗ ಹೃದಯದಿಂದ ಏನು ರಕ್ತ ಆಚೆ ಬರುತ್ತಲ್ಲ ಸರ್, ಅದು ರಕ್ತನಾಳಗಳಿಂದ ಪಾಸ್ ಆಗುತ್ತೆ. ಅದು ರಕ್ತನಾಳಗಳ ಮೇಲೆ ಎಷ್ಟು ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ ಅದನ್ನು ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಈಗ ಬ್ಲಡ್ ಪ್ರೆಷರ್ ಕೆಲವರಲ್ಲಿ ಕಡಿಮೆ ಆಗ್ಬೋದು, ಕೆಲವರಲ್ಲಿ ಹೆಚ್ಚಾಗ್ಬೋದು. ಅದಕ್ಕೆ ಹಲವಾರು ಕಾರಣಗಳಿವೆ ಸರ್. ಇತ್ತೀಚೆಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ತುಂಬ ನೋಡ್ತಿದ್ದೀವಿ ಸರ್. ಹೈ ಬಿ ಪಿ ಅಂತ ಏನು ಹೇಳ್ತೀವಿ, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಸರ್. ಇವಾಗ ನಾರ್ಮಲ್ ಬಿ ಪಿ ಎಷ್ಟಿರಬೇಕು ನಮಗೆ? ನಾರ್ಮಲ್ ಬಿ ಪಿ ಇಸ್ ನಾಟ್ 120/80 ಅಷ್ಟೇ ಎಕ್ಸಾಕ್ಟ್ ಇರಬೇಕು ಅಂತ ಏನಿಲ್ಲ ಸರ್. ಅದಕ್ಕೊಂದು ರೇಂಜ್ ಇದೆ. 110 ಹಿಡ್ಕೊಂಡು 130 ಇದೇನು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. 110, 120, 130ವರೆಗೂ ನಾರ್ಮಲ್ ಅಂತ ಹೇಳ್ತೀವಿ. ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ 80, 85, 90ವರೆಗೂ ನಾರ್ಮಲ್ ಅಂತ ಹೇಳ್ತೀವಿ ಸರ್. ಏನಾದರೂ 140 ಮೇಲೆ ಹೋದರೆ ಅದಕ್ಕೆ ನಾವು ಹೈಪರ್ ಟೆನ್ಷನ್ ಆರ್ ಹೈ ಬಿ ಪಿ ಅಂತ ಹೇಳ್ತೀವಿ. ಅದೇ 100 ಕೆಳಗಡೆ ಹೋದರೆ ನಾವು ಹೈಪೋಟೆನ್ಷನ್ ಅಂತ ಹೇಳ್ತೀವಿ ಸರ್. ಹೌದಲ್ರಿ? ಹಾಂ ಸರ್. ಓಹೋ. ಇದು ಬಿ ಪಿ ಯಾರಿಗೆ ಜಾಸ್ತಿ ಆಗ್ಬೋದು, ಯಾಕೆ ಆಗ್ಬೋದು ಅದನ್ನೆಲ್ಲ ಹೇಳ್ತೀನಿ ಸರ್. ಯಾರಿಗೆ ಜಾಸ್ತಿ ಆಗ್ಬೋದು ಅಂದರೆ ವಯಸ್ಸು ಸರ್. ವಯಸ್ಸು ಇಸ್ ದ ಮೇನ್ ಫ್ಯಾಕ್ಟರ್. 40 ವಯಸ್ಸಾದ ತಕ್ಷಣ ತುಂಬ ರಿಸ್ಕ್ ಇದೆ ಸರ್ ಬಿ ಪಿ ಜಾಸ್ತಿ ಆಗೋದು. ಯಾಕಂದರೆ ಈಗಿನ ಲೈಫ್ ಸ್ಟೈಲ್ ಪ್ರಕಾರ, ಈಗಿನ ಆಹಾರ ಪ್ರಕಾರ ಇವಾಗ ಬಿ ಪಿ ಜಾಸ್ತಿ ಆಗೋ ಸಾಧ್ಯತೆ ತುಂಬ ಇದೆ ಸರ್. ಅದಕ್ಕಾಗಿ ಏನು ಮಾಡಬೇಕಂದ್ರೆ ಎಲ್ಲರೂ 40 ವಯಸ್ಸು ಆದ ತಕ್ಷಣ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ಸರ್. 6 ತಿಂಗಳಿಗೆ ಒಂದು ಸರ್ತಿ ಆದರೂ ಬಿ ಪಿ ಚೆಕ್ ಮಾಡಿಸ್ಕೊತಾನೇ ಇರಬೇಕು. ಯಾಕಂದರೆ ಇದರ ಲಕ್ಷಣಗಳು ಕೆಲವರಲ್ಲಿ ಕಾಣಿಸುತ್ತೆ, ಕೆಲವರಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ನಾವು ಎವ್ರಿ 6 ಮಂತ್ಸ್ ಒಂದು ಸರ್ತಿ ಚೆಕ್ ಮಾಡಿಸ್ಕೋಬೇಕು ಸರ್ 40 ವಯಸ್ಸಾದ ತಕ್ಷಣ. ಹಾಂ ಸರ್. ಮತ್ತು ಇದು ಮದ್ಯಪಾನ, ಧೂಮಪಾನ ಯಾರು ಮಾಡ್ತಾರೆ ಅವ್ರಿಗೆ ಕೂಡ ಬಿ ಪಿ ಜಾಸ್ತಿ ಆಗೋದು ತುಂಬ ಚಾನ್ಸಸ್ ಇದೆ ಸರ್. ಅದಕ್ಕೆ ಅವರು ಕೂಡ ಇದನ್ನೆಲ್ಲ ಕಡಿಮೆ ಮಾಡಬೇಕು. ಭಾಳ ಒಳ್ಳೆಯ ಸಲಹೆ ಕೊಡ್ತಾ ಇದ್ದಾರೆ. ವಯಸ್ಸಾದ ಮೇಲೆ ಈ ಹೃದಯದ ಕಾಯಿಲೆ ಇತ್ಯಾದಿ ಎಲ್ಲ ಬರ್ತಾ ಇದೆ. ಮತ್ತು ಅನೇಕರಿಗೆ ಈ ಧೂಮ್ರಪಾನ, ಮದ್ಯಪಾನ ಇಂಥ ಚಟಗಳಿರ್ತವೆ. ಅದಕ್ಕಾಗಿ ಇದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದು ಕಡಿಮೆ ಆದಷ್ಟು ನಮ್ಮ ದೇಹದ ಆರೋಗ್ಯ ಸುಧಾರಿಸ್ತದೆ ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಇದು ಬಿ ಪಿ ಬಗ್ಗೆ. ಮೇಡಮ್ ಈಗ ಈ ಬಿ ಪಿ ತಾವೆಲ್ಲ ನೋಡ್ತೀರ ಚೆಕ್ ಮಾಡೋಕೆ? ಈಗೇನು ಸೆಲ್ಫ್ ಮಾನಿಟರಿಂಗ್ ಬಿ ಪಿ ಇದೆಲ್ಲ ನೋಡೋದು ಮಷಿನ್? ಹಾಂ ಸರ್, ಇವಾಗ ಇತ್ತೀಚೆಗೆ ಸೆಲ್ಫ್ ಮಾನಿಟರಿಂಗ್ ಮಷಿನ್ಸ್ ಎಲ್ಲ ಬಂದಿದ್ದಾವೆ ಸರ್. ಅದನ್ನು ಜಸ್ಟ್ ಕಫ್ ಇರುತ್ತೆ ಸರ್, ಕೈಯಲ್ಲಿ ಕಟ್ಕೊಂಡು ನಾವು ಜಸ್ಟ್ ಬಟನ್ ಪ್ರೆಸ್ ಮಾಡಿದರೆ ಅದೇ ತೋರಿಸುತ್ತೆ ಸರ್ ಬಿ ಪಿ ಎಷ್ಟು ಅಂತ. ಇವಾಗ ಯಾರಾದರೂ ಮನೆಯಲ್ಲಿ 40 ವಯಸ್ಸು ಮೇಲೆ ಇದ್ದವ್ರು ಇದ್ದರೆ ಅದನ್ನೆಲ್ಲರೂ ಇಟ್ಕೋಬೇಕು ಸರ್. ನಮಗೆ ರೆಗ್ಯುಲರ್ ಆಗಿ ಚೆಕ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸರ್. ಏನಾದರೂ 140ಗಿಂತ ಮೇಲೆ ಬಂದರೆ ನಾವು ಆಸ್ಪತ್ರೆಗೆ ಹೋಗ್ಬೋದು ಸರ್. ದಟ್ ಈಸ್ ಅ ವೆರಿ ಗುಡ್ ಡಿವೈಸ್ ಟು ಕೀಪ್ ಅಟ್ ಹೋಮ್ ಸರ್. ಮತ್ತು ಇವಾಗ ಬಿ ಪಿ ಆದರೆ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಬೋದು? ಹಾಂ ಸರ್, ಇವಾಗ ತಲೆ ಸುತ್ತೋದಾಗಲಿ, ತಲೆನೋವಾಗಲಿ ತುಂಬ ಜನಕ್ಕಾಗುತ್ತೆ ಸರ್. ಭಾಳ ಜನ ಇಗ್ನೋರ್ ಮಾಡ್ತಾರೆ, ಏನೋ ಇರ್ಬೋದು ಅಂಥೇಳಿ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಂಡು ಬಿಟ್ಬಿಡ್ತಾರೆ. ಆ ಥರ ಇಗ್ನೋರ್ ಮಾಡಬಾರ್ದು ಸರ್. ಒಂದು ಸರ್ತಿ ಬಿ ಪಿ ಚೆಕ್ ಮಾಡಿಸ್ಕೋಬೇಕು. ಅಥವಾ ಎದೆ ನೋವಾಗ್ಬೋದು, ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಈ ಥರ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ ಸರ್. ಮತ್ತು ಬಿ ಪಿ ಕಂಟ್ರೋಲಲ್ಲಿಡೋದು ತುಂಬ ಮುಖ್ಯ ಸರ್. ಯಾಕಂದರೆ ಬಿ ಪಿ ಕಂಟ್ರೋಲಲ್ಲಿ ಇಟ್ಟಿಲ್ಲ ಅಂತಂದರೆ ಏನೇನಾಗ್ಬೋದು ಅಂತಂದರೆ ಇತ್ತೀಚೆಗೆ ಸ್ಟ್ರೋಕ್ ಅನ್ನೋ ಸಮಸ್ಯೆ ತುಂಬ ಆಗ್ತಿದೆ ಸರ್. ಈ ಸ್ಟ್ರೋಕ್ ಅಂದರೆ ಏನಾಗುತ್ತಂದರೆ ರಕ್ತ ಒತ್ತಡ ಜಾಸ್ತಿ ಆದಾಗ ಮೆದುಳಿನಲ್ಲಿ ಏನು ರಕ್ತನಾಳಗಳಿರುತ್ತಲ್ಲ ಅಲ್ಲಿ ಜಾಸ್ತಿ ರಕ್ತ ಒತ್ತಡ ಆಗಿ ಅದು ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಅದು ಬರ್ಸ್ಟ್ ಆಗಿ ರಕ್ತ ಲೀಕ್ ಆದಾಗ ಸ್ಟ್ರೋಕ್ ಆಗುತ್ತೆ ಸರ್. ಅದಕ್ಕೆ ಬಿ ಪಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸರ್. ಮತ್ತು ಇವಾಗ ನೋಡ್ತೀವಿ ಯಾರೋ 40 ವಯಸ್ಸು 30 ವಯಸ್ಸವರು ಸಡನ್ನಾಗಿ ಹಾರ್ಟ್ ಅಟ್ಯಾಕಿಂದ ಸತ್ತೋದ್ರು ಅಂತ ಎಲ್ಲ ಕೇಳ್ತೀವಿ ಸರ್. ಇದೆಲ್ಲ ಬಿ ಪಿ ಇಸ್ ದ ಮೇನ್ ರೀಸನ್ ಫಾರ್ ದಿಸ್ ಸರ್. ಬಿ ಪಿ ಕಂಟ್ರೋಲಲ್ಲಿದ್ದರೆ ಇದೆಲ್ಲ ಕಂಟ್ರೋಲಲ್ಲಿರುತ್ತೆ ಸರ್. ಮೇಡಮ್ ಈಗ ಈ ಬಿ ಪಿ ಅವರವರ ಮನೆಯಲ್ಲಿ ನೋಡಿಕೊಂಡು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬಹುದಾ?
ಏನು ತಜ್ಞ ವೈದ್ಯರು ಬೇಕಿದೆ ಚೆಕ್ ಮಾಡಕ್ಕೆ? ಬಿ ಪಿ ಬರೋಕ್ಕೂ ಮುಂಚೆನೇ ನಾವು ಜಾಗೃತೆಯಿಂದ ಇರಬೇಕು ಸರ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ. ಅಂದರೆ ಡಿಸೀಸ್ ಬರೋಕ್ಕಿಂತ ಮುಂಚೆನೇ ನಾವೇನೇನು ಮಾಡ್ಬೋದು ನಮ್ಮ ಕೈಲಾದಷ್ಟು ಮಾಡಬೇಕು ಸರ್. ಮುಖ್ಯವಾಗಿ ಆಹಾರ ಸರ್. ನಮ್ಮ ಆಹಾರ ಚೆನ್ನಾಗಿರಬೇಕು ಸರ್. ಉಪ್ಪು ಕಡಿಮೆ ತಿನ್ನಬೇಕು ಸರ್. ನಾವು ಕನ್ಸ್ಯೂಮ್ ಮಾಡೋ ಎಲ್ಲ ಆಹಾರದಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಅಂದರೂ ನಾವು ನಾಲ್ಗೆ ರುಚಿಗೋಸ್ಕರ ತುಂಬ ಉಪ್ಪು ಹಾಕಿ 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 ತಿಂತೀವಿ ಸರ್. ಉಪ್ಪಲ್ಲಿ ಸೋಡಿಯಂ ಅನ್ನೋ ಕಂಟೆಂಟ್ ಇರುತ್ತೆ ಸರ್. ಆ ಸೋಡಿಯಂ ಕಂಟೆಂಟ್ ಏನು ಮಾಡುತ್ತೆ ಅಂದರೆ ವಾಟರ್ ರಿಟೆನ್ಷನ್ ಮಾಡುತ್ತೆ ಸರ್. ಅದರಿಂದನೇ ಬಿ ಪಿ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ನಾವು ಉಪ್ಪು ಆದಷ್ಟು ಕಡಿಮೆ ಉಪ್ಪು ತಿನ್ನಬೇಕು ಸರ್. ಮತ್ತು ಈಗ ಇತ್ತೀಚೆಗೆ ಪ್ಯಾಕ್ಡ್ ಫುಡ್ ಐಟಮ್ಸ್ ತುಂಬ ತಿಂತಿದ್ದಾರೆ. ಚಿಪ್ಸ್ ಆಗಿರ್ಬೋದು, ಎಲ್ಲ ಪ್ಯಾಕ್ಡ್ ಐಟಮ್ಸ್ ತುಂಬ ತಿಂತಿದ್ದಾರೆ ಸರ್. ಆ ಪ್ಯಾಕ್ಡ್ ಐಟಮ್ಸಲ್ಲಿ ಪ್ರಿಸರ್ವೇಟಿವ್ಗೋಸ್ಕರ ಸಾಲ್ಟ್ ತುಂಬ ಜಾಸ್ತಿ ಇರುತ್ತೆ ಸರ್. ಸೊ ಅದು ಪ್ಯಾಕ್ಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಸರ್. ಮತ್ತು ವ್ಯಾಯಾಮ ಸರ್. ವ್ಯಾಯಾಮ ತುಂಬ ತುಂಬ ಮುಖ್ಯ ಸರ್. ಇತ್ತೀಚೆಗೆ ಯಾರೂ ವ್ಯಾಯಾಮನೇ ಮಾಡ್ತಿಲ್ಲ. ಡೈಲಿ ಅಟ್ಲೀಸ್ಟ್ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿದರೆ ಬಿ ಪಿ ಆಗಲಿ, ಶುಗರ್ ಆಗಲಿ, ಈ ಥರದ್ದೆಲ್ಲ ಕಾಯಿಲೆಗಳು ಬರಲ್ಲ ಸರ್. ನಿಮಗೆ ಡೈಲಿ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ವಾರದಲ್ಲಿ 3ರಿಂದ 4 ದಿನ ಆದರೂ ಪ್ರಯತ್ನ ಮಾಡಬೇಕು ಸರ್ ವ್ಯಾಯಾಮ ಮಾಡಲು. ಇದನ್ನೆಲ್ಲ ಮಾಡಿದರೆ ನಾವು ಬಿ ಪಿ ಬರೋದನ್ನು ತಡೆಗಟ್ಬೋದು ಸರ್. ತಡೆಗಟ್ಬೋದು. ಹೌದು ಸರ್, ಖಂಡಿತವಾಗಿಯೂ. ಹಾಂ ಸರ್. ಮೇಡಮ್, ಈ ನಮ್ಮ ಊಟದಲ್ಲಿ ಕಾಳು ಇದೆಲ್ಲ ಉಪಯೋಗಿಸ್ಬೇಕು ಅಂತಾರೆ. ಹಾಂ ಸರ್. ಇದು ಹೆಚ್ಚಿಗೆ ಉಪಯೋಗಿಸಿದ್ರೆ ಬಿ ಪಿಯಿಂದ ದೂರ ಇರ್ಬೋದು ಹೀಗೆಲ್ಲ ಹೇಳ್ತಾರೆ, ಸತ್ಯನಾ? ಹೌದು ಸರ್, ತುಂಬ ಸತ್ಯ ಸರ್. 100% ಟ್ರೂ ಸರ್. ಕಾಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಸಿರು ಸೊಪ್ಪುಗಳಾಗಿರ್ಬೋದು, ಇದನ್ನೆಲ್ಲ ಸೇವನೆ ಮಾಡಬೇಕು ಸರ್. ಯಾಕಂದರೆ ಹಣ್ಣು ಮತ್ತು ತರಕಾರಿಯಲ್ಲಿ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಫೈಬರ್, ಕ್ಯಾಲ್ಶಿಯಮ್ ಇದೆಲ್ಲ ಜಾಸ್ತಿ ಇದೆ ಸರ್. ಇದೆಲ್ಲ ಇದ್ದರೆ ಬಿ ಪಿ ಕಂಟ್ರೋಲಲ್ಲಿರುತ್ತೆ ಸರ್. ಮತ್ತು ಹಣ್ಣುಗಳಲ್ಲಿ ಮೇನ್ಲಿ ಬಾಳೆಹಣ್ಣು ಸರ್. ಬಾಳೆಹಣ್ಣು ತುಂಬ ಬಿ ಪಿ ಇರೋರು ತೊಗೋಬೇಕು ಸರ್. ಯಾಕಂದರೆ ಅದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಅದರಿಂದ ಬಿ ಪಿ ರಕ್ತದೊತ್ತಡ ತಡೆಗಟ್ಬೋದು ಸರ್. ಮತ್ತು ಪೇರಳೆ ಹಣ್ಣು ತಿನ್ಬೋದು ಸರ್. ಮತ್ತು ನೇರಳೆ ಹಣ್ಣು ಇರುತ್ತಲ್ಲ ಸರ್, ಅದು ಮಧುಮೇಹಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್. ಮತ್ತು ಬಿ ಪಿ ಕೂಡ ತುಂಬ ಉಪಯೋಗ ಆಗುತ್ತೆ ಸರ್. ಮತ್ತು ಡೈಲಿ ಒಂದು ಹ್ಯಾಬಿಟ್ ಮಾಡ್ಕೋಬೇಕು ಸರ್ ಎಲ್ಲರೂ. ಬೀಟ್ರೂಟ್ ಜ್ಯೂಸ್ ಇರುತ್ತಲ್ಲ ಸರ್, ಬೀಟ್ರೂಟ್ ಜ್ಯೂಸ್ ಡೈಲಿ 1 ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ಅದು ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ, ಬಿ ಪಿ ಕೂಡ ಕಂಟ್ರೋಲ್ ಆಗುತ್ತೆ, ಮತ್ತು ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಸರ್. ಸೊ ಎಲ್ಲರೂ ಬೀಟ್ರೂಟ್ ಜ್ಯೂಸ್ ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು ಸರ್. ಇಟ್ ಈಸ್ ಅ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್ ಸರ್. ಹೌದಲ್ರಿ? ಹಾಂ ಸರ್. ನಮ್ಮ ಅಭ್ಯಾಸ ನಮ್ಮ ಕೈಯಲ್ಲಿದೆ. ಹೌದು ಸರ್, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಸರ್. ಮತ್ತು ಸೊಪ್ಪುಗಳು ತುಂಬ ತಿನ್ನಬೇಕು ಸರ್. ಸೊಪ್ಪುಗಳು ಅಂದರೆ ಸಬ್ಸಿ ಪಲ್ಯ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಮೆಂತ್ಯ ಪಲ್ಯ ಆಗಿರ್ಬೋದು, ಡೈಲಿ ನಮ್ಮ ಆಹಾರದಲ್ಲಿ ಯಾವುದಾದ್ರೂ ಒಂದು ಸೊಪ್ಪು ಅಟ್ಲೀಸ್ಟ್ ಇನ್ಕ್ಲೂಡ್ ಮಾಡಬೇಕು ಸರ್. ಯಾಕಂದರೆ ಈ ಸೊಪ್ಪುಗಳಲ್ಲೇ ಎಲ್ಲ ನಮ್ಗೆ ಬೇಕಾಗಿರೋ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸೊಪ್ಪುಗಳಲ್ಲೇ ಸಿಗುತ್ತೆ ಸರ್. ಅದಕ್ಕಾಗಿ ಸೊಪ್ಪುಗಳು ಡೈಲಿ ಉಪಯೋಗಿಸ್ಬೇಕು ಸರ್ ನಮ್ಮ ಆಹಾರದಲ್ಲಿ ಸರ್. ಮತ್ತು ಇವಾಗ ಬಿ ಪಿ ಇರೋರು ಯಾವ ಆಹಾರ ತಿನ್ನಬಾರ್ದು ಅದು ಕೂಡ ಮುಖ್ಯವಾಗುತ್ತೆ ಸರ್. ಯಾವ್ದು ತಿನ್ನಬಾರ್ದು ಅಂದರೆ ರೆಡ್ ಮೀಟ್ ಯಾವುದು ತಿನ್ನಬಾರ್ದು ಸರ್. ರೆಡ್ ಮೀಟ್ ಅಂದರೆ ಮಟನ್ ಆಗಿರ್ಬೋದು, ಪೋರ್ಕ್ ಆಗಿರ್ಬೋದು, ಈ ಥರ ಆಹಾರ ಸೇವನೆ ಅವ್ರು ತುಂಬ ಕಡಿಮೆ ಮಾಡಬೇಕು ಸರ್. ಮತ್ತು ಕಾಫಿ ಕೂಡ ಕುಡಿಬಾರ್ದು ಸರ್. ಯಾಕಂದರೆ ಕಾಫಿಯಲ್ಲಿ ಕೆಫಿನ್ ಅನ್ನೋ ಕಂಟೆಂಟ್ ಇರುತ್ತೆ. ಕೆಫಿನ್ ಕಂಟೆಂಟ್ ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಸರ್. ಮತ್ತು ಕೆಫಿನಿಂದ ನಿದ್ರೆ ಕೂಡ ಕಡಿಮೆ ಆಗುತ್ತೆ ಸರ್. ನಿದ್ರೆ ಕಡಿಮೆ ಆದರೆ ಮತ್ತೆ ಬ್ಲಡ್ ಪ್ರೆಷರ್ ಆಗೋ ಚಾನ್ಸಸ್ ತುಂಬ ಇದೆ ಸರ್. ಮತ್ತು ಎಣ್ಣೆಯಲ್ಲಿ ಕರ್ದಿರೋ ಪದಾರ್ಥ ಕಡಿಮೆ ಮಾಡಬೇಕು ಸರ್. ಅದರಿಂದ ಬೊಜ್ಜು ಬರುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ, ಕೊಲೆಸ್ಟ್ರಾಲಿಂದ ಮತ್ತೆ ಬಿ ಪಿ ಬರುತ್ತೆ. ಸೊ ಸ್ಮೋಕಿಂಗ್ ಕಡಿಮೆ ಮಾಡಬೇಕು, ಮದ್ಯಪಾನ ಕಡಿಮೆ ಮಾಡಬೇಕು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸರ್. ಭಾಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಧೂಮಪಾನ ಮತ್ತು ಮದ್ಯಪಾನ ಇವುಗಳನ್ನು ಕಡಿಮೆ ಮಾಡಬೇಕು. ಒಂದ್ಸಲ ರೂಢಿ ಆಗಿದೆ, ಈಗ ಏನು ಮಾಡೋದು, ಒಂದೇ ಸಲಕ್ಕೆ ಬಿಡೋಕ್ಕಾಗದೇ ಇರ್ಬೋದು, ಆದರೆ ಅದು ಎಂದೆಂದಿಗೂ ಕಡಿಮೆ ಮಾಡಲೇಬೇಕು. ಹೆಜ್ಜೆ ಹೆಜ್ಜೆ ಒಂದೊಂದೇ ಹೆಜ್ಜೆ ಇಡುತ್ತಾ ಆ ದೆಸೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಅದು ಭಾಳ ಯಶಸ್ವಿ ಆಗ್ತಾಯಿದೆ. ಮೇಡಮ್, ಇದು ಬಿ ಪಿ ಎಲ್ಲರಲ್ಲೂ ಇರ್ತದೆ. ನಾರ್ಮಲ್ ವಯಸ್ಸಿಗೆ ತಕ್ಕಂತೆ ಎಷ್ಟು ಇರಬೇಕದು? ನಾರ್ಮಲ್ ಸರ್, ಮಕ್ಕಳಲ್ಲಿ 120/80 ಇರಬೇಕು ಸರ್. ಮಕ್ಕಳಲ್ಲಿ ಕಡಿಮೆನೇ ಇರುತ್ತೆ ಸರ್. ಅದಾದ ನಂತರ 20 ವಯಸ್ಸಿಂದ 40 ವಯಸ್ಸುವರೆಗೂ 130 ತನಕ ನಾರ್ಮಲ್ ಅಂತ ಹೇಳ್ತೀವಿ ಸರ್. 110, 120, 130 ತನಕ ಕೂಡ ನಾರ್ಮಲ್ ಅಂತ ಹೇಳ್ತೀವಿ ಸರ್. 40 ವಯಸ್ಸು ಆದ ತಕ್ಷಣ 140 ಇದ್ರೂ ಪರವಾಗಿಲ್ಲ ಸರ್, ಅದು ಬಾರ್ಡರ್ ಲೈನ್ ಅಂತ ಹೇಳ್ತೀವಿ. 140 ಮೇಲೆ ಹೋಗಬಾರ್ದು ಸರ್. 140ಗಿಂತ ಜಾಸ್ತಿ ಆಗಬಾರ್ದು ಸರ್. 140, 90ಗಿಂತ ಜಾಸ್ತಿ ಆಗಬಾರ್ದು. ವೈದ್ಯರು ಹೇಳ್ತಾ ಇದ್ದಾರೆ ನೋಡಿ, 140 ಮತ್ತು 90 ಇದಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ದಯವಿಟ್ಟು
ಕಂಟ್ರೋಲ್ ಮಾಡಬೇಕು, ಮಾನಿಟ್ರಿಂಗ್ ಮಾಡಬೇಕು. ಅದಲ್ಲದೆ ಮಿತ ಆಹಾರ ತಗೋಬೇಕು. ಮಿತ ಆಹಾರ ಮೇಡಮ್, ಸ್ವಲ್ಪ ಬೆಳಗ್ಗೆ ಎದ್ದು ಉಷಪಾನ ಅಂತ ಕರೀತಾರೆ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದು ಒಳ್ಳೆಯದು ಅಂತಾರೆ, ಹೌದಾ? ಹಾಂ ಸರ್, ಅದು ಬಿಸಿ ನೀರು ಕುಡಿದ್ರೆ ನಮ್ಮದು ಬಾಡಿಯಲ್ಲಿ ಏನೇನು ಟಾಕ್ಸಿನ್ಸ್ ಇರುತ್ತೆ ಎಲ್ಲ ವಾಶೌಟ್ ಆಗುತ್ತೆ ಸರ್. ಬಿಸಿ ನೀರಲ್ಲಿ ನಾವು ಬೇಕಂದರೆ ನಿಂಬೆಹಣ್ಣು ಹನಿ ಕಲಿಸ್ಕೊಂಡು ಕೂಡ ಕುಡಿಬೋದು ಸರ್. ಅದು ಎಲ್ಲ ಒಂದು ಟಾಕ್ಸಿನ್ಸ್ ಎಲ್ಲ ವಾಶೌಟ್ ಆಗುತ್ತೆ ಸರ್. ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಬೇಕು ಸರ್. ಫಸ್ಟ್ ಅದೇ ಕನ್ಸ್ಯೂಮ್ ಮಾಡ್ಬೇಕು ಸರ್. ಹಾಂ ಸರ್. ಅದು ಆಗಿಲ್ಲ ಅಂದರೂ ಕೂಡ ನಾವು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು, ಅಥವಾ ನೆಲ್ಲೆಕಾಯಿ ಜ್ಯೂಸ್ ಆಗಿರ್ಬೋದು, ಅಥವಾ ಕುಂಬಳಕಾಯಿ ಅಂತಾರಲ್ಲ ಸರ್, ಆ ಜ್ಯೂಸ್ ಆಗಿರ್ಬೋದು. ಇದನ್ನೆಲ್ಲ ಬೆಳಗ್ಗೆ ಬೇರೆ ಆಹಾರ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ಎದ್ದ ತಕ್ಷಣ ಇದೇ ಮಾಡಬೇಕು ಸರ್. ಇದರಿಂದ ಟಾಕ್ಸಿನ್ಸ್ ಎಲ್ಲ ವಾಶೌಟ್ ಆಗುತ್ತೆ ಸರ್. ಕೇಳಿದ್ರಲ್ಲ ಶ್ರೋತೃಗಳೇ, ಇದುವರೆಗೂ ನಮ್ಮ ಅಂತರ್ವಾಣಿಯ ಸ್ಟುಡಿಯೋಕ್ಕೆ ಆಗಮಿಸಿ ಡಾಕ್ಟರ್ ಸುಷ್ಮಿತಾ ಪಾಟೀಲ್ ಅವರು ಬಹಳ ಅಮೂಲ್ಯವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಆಯ್ಕೆಗಳು ಬಹಳ ಇರ್ತದೆ. ಯಾವುದು ಆರಿಸ್ಕೋಬೇಕು ಅಂತನ್ನೋದು ನಾವು ಆಲೋಚನೆ ಮಾಡಬೇಕು. ಈ ಚಳಿಗಾಲದಲ್ಲಿ ಬರ್ತಕ್ಕಂಥ ರೋಗಗಳು, ಅವುಗಳ ನಿವಾರಣೆ, ಆಮೇಲಿಂದ BP ಯಾಕೆ ಆಗ್ತದೆ, ಅದನ್ನು ಯಾವ ರೀತಿಯಲ್ಲಿ ನಿಯಂತ್ರಿಸಬೇಕು, ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ಸುದೀರ್ಘವಾದಂಥ ಮತ್ತು ಅರಿವು ಮೂಡಿಸ್ತಕ್ಕಂಥ ತಮ್ಮ ವಿಚಾರಗಳನ್ನು ಮಂಡಿಸಿರುವುದಕ್ಕಾಗಿ ಡಾಕ್ಟರ್ ಸುಷ್ಮಿತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶಾಸ್ತ್ರಿ ಸರ್ ಮತ್ತು ಡಾಕ್ಟರ್ ಅಲ್ಲಂ ದೇಶ್ಮುಖ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಸರ್.